ಮುಖಾಂತರನೂ ತಿಳಿಸಬಯಸೋದೇನೆಂದರೆ, ಇವತ್ತ ಘನವೆತ್ತ ರಾಜ್ಯಪಾಲರು ಅಂದರೆ ಆ ಘನವೆತ್ತ ರಾಜ್ಯಪಾಲರು ಅದು ಸ್ಥಾನಕ್ಕಷ್ಟು ದೊಡ್ಡ ನಾವು ಮಹತ್ವವನ್ನು ಕೊಡ್ತೀವಿ. ಹಾಗಾಗಿ ಆ ಸ್ಥಾನಕ್ಕಿನದ ಧಕ್ಕೆ ತರುವ ರೀತಿಯಲ್ಲಿ ನಡ್ಕೊಳ್ಳುತ್ತಿರುವಂತಹ ಈ ನಮ್ಮ ಕರ್ನಾಟಕ ರಾಜ್ಯಪಾಲರು ಇವತ್ತ ಸುಭದ್ರವಾದಂಥ ಸರ್ಕಾರ ನಡೆಸ್ತಿರುವಂಥ ಸನ್ಮಾನಿತ ಮುಖ್ಯಮಂತ್ರಿಗಳ ಹೆಸರಿಗೆ ಕಪ್ಪು ಚುಕ್ಕಿ ತರಬೇಕನ್ನುವಂಥ ರೀತಿಯಲ್ಲಿ ಏನು ಪ್ರಾಸಿಕ್ಯೂಷನ್ ನೀಡಿದ್ದಾರೆ, ಅವರ ವಿರುದ್ಧ ಇದು ಸರಿಯಲ್ಲ. ಅವ್ರ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದರೆ ಒಬ್ಬ ರಾಜಕೀಯವಾಗಿ ಯಾವ ರೀತಿ ಅವರು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಂದರೆ, ಹಿಂದೆ ಶರಣರು, ದಾಸರು, ಸಂತರು, ಮಹಾತ್ಮರು ಯಾವ ರೀತಿಯಿಂದ ಸಂದೇಶವನ್ನು ಸಾರಿದರು ಅಂಥ ತತ್ವಗಳನ್ನು ಬುದ್ಧ, ಬಸವ, ಅಂಬೇಡ್ಕರ್ ಅಂಥವ್ರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸುಭದ್ರವಾದಂಥ ಸರ್ಕಾರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾ ಇದ್ದಾರೆ. ಇವರು ಕೊಡುವಂಥ ಏನು ಸರ್ಕಾರದ ನಡೆಸ್ಕೊಳ್ಳುವಂಥ ರೀತಿಯಲ್ಲಿ ನೋಡಿಕೊಂಡು ಅಪೋಸಿಷನ್ದವರಿಗೆ ಏನದ ಆಗ್ತಾ ಇಲ್ಲ, ಹಿಡಿಸ್ತಾ ಇಲ್ಲ. ಪಟ್ಟಿ ಕಿಚ್ಚನಿಂದ ಏನದನ್ನು ಏನೋ ರೀತಿಯಲ್ಲಿ ಒಂದು ಬ್ಲೇಮ್ ಮಾಡಬೇಕಂತ ಹೇಳ್ಕೇಸಿ ಅವ್ರು ಹುಟ್ಟು ಹಾಕ್ತಾ ಇದ್ದಾರೆ. ಹೇಗಾದ್ರೂ ಆಗಿ ಇವು ಮನೆಯಲ್ಲ ಈ ವ್ಯಕ್ತಿ ಬಲಿಷ್ಠವಾಗಿ ಆದರೆ ಎಲ್ಲರಿಗಿಂತ ಶ್ರೇಷ್ಠತೆಯಿಂದ ಹೆಚ್ಚಿಗೆ ಎತ್ತರಕ್ಕೆ ಹೋಗ್ತಾರೆ. ನಮ್ಮದು ಒಂದು ರೀತಿಯಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕಿ ಹಚ್ಚಿ ಇವ್ರ ಹೆಸರಿಗೆ ಏನದ ಮಸಿ ಬಳಸಬೇಕನ್ನುವಂಥ ಪ್ರಯತ್ನದಲ್ಲಿದ್ದಾರೆ ವಿನಃ ಅವ್ರದ್ದು ಏನಾದರೂ ತಪ್ಪು ಹುಡುಕಬೇಕಂತಂದರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ. ಅವರು ಯಾವಾಗಲೂ ಏನದ ಅಂತಂದರೆ, ನಾವು ಯಾವುದೇ ರೀತಿಯಿಂದ ಒಂದು ರೂಪಾಯಿಯೂ ಸಹಿತ ನಾವು ಏನೂ ಎಲ್ಲೂ ಭ್ರಷ್ಟ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಆ ರೀತಿ ನುಡಿದಂತೆ ನಡೆಯುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಆಧಾರ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾರೆ.